ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಆಗಿರೋದು ಗೃಹ ಜ್ಯೋತಿ ಇವುಗಳ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ಈಗಾಗಲೇ ಗೃಹಲಕ್ಷ್ಮಿಗೆ ಬೇಕಾದಂತಹ ಒಂದು ನಿಯಮಗಳನ್ನ ಕೂಡ ಈಗಾಗಲೇ ಹೊರಡಿಸೋದಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿ ಗೃಹ ಜ್ಯೋತಿ ಏನು 200 ಯೂನಿಟ್ ಫಲಾನುಭವಿಗಳಿದ್ದಾರೆ, ಈಗಾಗಲೇ ಕರ್ನಾಟಕದಲ್ಲಿ ಬಹಳಷ್ಟು ಜನ ಅನರ್ಹರು ಕೂಡ ಇರುವ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಈಗಾಗಲೇ ಕರ್ನಾಟಕ ಸರ್ಕಾರ ಸುಮಾರು 800 ಕೋಟಿ ವೆಚ್ಚಕ್ಕೂ ಹೆಚ್ಚು ಒಂದು ಮೊತ್ತವನ್ನ ಇಟ್ಟುಕೊಂಡು ಈ ಒಂದು ಯೋಜನೆಯನ್ನ ತಂದಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಮತದಾರರು ಅಲ್ಲದೆ ಇದ್ರು ಕೂಡ ಬೇರೆ ಬೇರೆ ಕಡೆಗಳಿಂದ ಬಂದು ಇಲ್ಲಿ ಒಂದು ಇದ್ದುಕೊಂಡು ಆ 200 ಯೂನಿಟ್ ನ ಫಲಾನುಭವಿಗಳು ಆಗಿರುವ ವಿಚಾರ ಕೂಡ ಈಗಾಗಲೇ ಸರ್ಕಾರಕ್ಕೆ ಗೊತ್ತಾಗಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಇನ್ನೊಮ್ಮೆ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರ ರೂಲ್ಸ್ ಅನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಆಧಾರ್ ಕಾರ್ಡ್ ಆಗಿರ್ಬೋದು, ಮತದಾರರ ಪಟ್ಟಿ ಆಗಿರ್ಬೋದು, ಮತದಾರರ ಚೀಟಿಯನ್ನು ಹೊಂದಿದ್ರೆ ಮಾತ್ರ ಮುಂಬರುವಂತಹ ದಿನಗಳಲ್ಲಿ 200 ಯೂನಿಟ್ ವಿದ್ಯುತ್ ಪಡೆಯುವಂತಹ ಅವಕಾಶ ಇರುವಂತದ್ದು. ಆದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಅಂದ್ರೆ ಇಲ್ಲಿ ಅವರ ಮತದಾನ ಇರಲ್ಲ, ಬೇರೆ ಕಡೆಗೆ ಮತದಾನದ ವೋಟರ್ ಐಡಿ ಇರುತ್ತೆ, ಸರಿಯಾದ ದಾಖಲಾತಿಗಳಿರಲ್ಲ. ಅಷ್ಟು ಮಾತ್ರವಲ್ಲದೆ ಕಟ್ಟಡಗಳಿಗೆ, ಯಾಕಂದ್ರೆ ಈಗಾಗಲೇ ಒಂದು ನಿಯಮಗಳು ಕೂಡ ಇದೆ, ಬಡವರು ಮಧ್ಯಮ ವರ್ಗದವರಿಗೆ ಮಾತ್ರ, ಬಿಸ್ನೆಸ್ ಮಾಡೋರಿಗೆ 200 ಯೂನಿಟ್ ನ ಲಾಭವನ್ನ ಪಡೆಯುವಾಗೆ ಇಲ್ಲ. ಆದ್ರೆ ಬಹುತೇಕ ಶ್ರೀಮಂತರು ಕೂಡ ಈ ಲಾಭವನ್ನ ಪಡಿತಾ ಇರುವಂತಹ ವಿಚಾರ ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಮತ್ತೊಮ್ಮೆ 200 ಯೂನಿಟ್ ಆಗಿರ್ಬೋದು, ಅಂದ್ರೆ ಈಗಾಗಲೇ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಹಾಗೇನೆ ಇತರೆ ಯಾವುದೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅದರ ಪರಿಷ್ಕರಣೆಗೆ ಮುಂದಾಗಿದ್ದಾರೆ. ಬಟ್ ಇದರ ಬಗ್ಗೆ ಜನಸಾಮಾನ್ಯರು ಇದನ್ನ ಯಾವ ರೀತಿ ರಿಸೀವ್ ಮಾಡ್ಕೋತಾರೆ, ಯಾಕಂದ್ರೆ ಈ ಹಿಂದೆ ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಗ್ಯಾರಂಟಿ ಯೋಜನೆಗಳನ್ನ ಪಡಿಬೇಕಾದ್ರೆ ಬಹಳಷ್ಟೊಂದು ಕಷ್ಟಕರವನ್ನ ಕೂಡ ಅನುಭವಿಸಿದ್ರು. ಯಾಕಂದ್ರೆ ಸರತಿ ಸಾಲಲ್ಲಿ ನಿಂತಿದ್ರು, ಸರಿಯಾದ ರೀತಿ ಸರ್ವರ್ ಡೌನ್ ಆಗುವಂತಹ ಸಮಸ್ಯೆಗಳು ಕೂಡ ಇತ್ತು. ಸೊ ಜನಸಾಮಾನ್ಯರು ಇದನ್ನ ಯಾವ ರೀತಿ ರಿಸೀವ್ ಮಾಡ್ಕೋತಾರೆ, ಬನ್ನಿ ಮಾತಾಡಿಸ್ಕೊಂಡು ಬರೋಣ. ಫಲಾನುಭವಿಗಳು ಏನಿದ್ದಾರೆ ಮತ್ತೆ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು ಏನ್ ಹೇಳ್ತೀರಾ? ಒಬ್ಬ ನಾಗರಿಕರಾಗಿ ಇದನ್ನು ನಾನು ಸಮ್ಮತ ಅಂತ ಹೇಳ್ತೀನಿ. ಯಾಕೆ ಅಂದರೆ ತುಂಬ ಜನ ವಲಸಿಗರು ಬಂದಿದ್ದಾರೆ ನಮ್ಮ ಒಂದು ಕರ್ನಾಟಕಕ್ಕೆ. ಅವ್ರಿಗೆ ಒಂದು ಆಧಾರ್ ಕಾರ್ಡ್ ಇಲ್ಲದೆ ಇರ್ಬೋದು, ಅಥವಾ ಬೇರೆ ಥರ ಏನೂ ವೋಟರ್ ಐ ಡಿ ಇಲ್ಲದೆ ಇರ್ಬೋದು, ಅವರು ಕೂಡ ಈ ಒಂದು ಲಾಭವನ್ನು ಪಡ್ಕೋತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಒಂದು ಶಿಸ್ತುಬದ್ಧ ನಿಯಮಕ್ಕೆ ಇದು ಒಂದು ನಾಂದಿ ಆಗುತ್ತೆ ಅಂತ ಅಂದ್ಕೊತೀನಿ. ಅಂದರೆ ಎಲ್ಲರಿಗೂ ಆಧಾರ್ ಕಾರ್ಡ್ ಬರುತ್ತೆ, ವೋಟರ್ ಐ ಡಿ ಇರುತ್ತೆ, ಮತ್ತು ಯಾರು ಸರಿಯಾದ ಫಲಾನುಭವಿಗಳಿಗೆ ಇದು ತಲುಪತ್ತೆ ಅಂತ ನಾನು ಭಾವಿಸ್ತೀನಿ. ಈ ಒಂದು ನಿಯಮಾವಳಿ ಜಾರಿಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. 800 ಕೋಟಿ ರೂಪಾಯಿಯನ್ನ ಸರ್ಕಾರ ಇಟ್ಟಿದೆ. ಈಗಾಗಲೇ ಗ್ಯಾರಂಟಿ ಯೋಜನೆ ಕೊಡೋದು ಅಷ್ಟೊಂದು ಈಸಿ ಅಲ್ಲ, ಆರ್ಥಿಕತೆ ಕೂಡ ರಾಜ್ಯ ಸರ್ಕಾರಕ್ಕೆ ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಪೋಲಾದಾಗ ಸರ್ಕಾರಕ್ಕೆ ನಷ್ಟ ಆಗುತ್ತಾ, ಏನು ಹೇಳ್ತೀರಾ? ಬಟ್ ಜನರಿಗೆ ಹೊರೆ ಆಗುತ್ತಾ? ಹೌದು, ಅದು ಸರ್ಕಾರಕ್ಕೆ ಬಿದ್ದಂಥ ಬರೀ ಜನರ ಮೇಲೆ ಕೊನೆಗೆ ಬರೋ ಅಂಥದ್ದಾಗಿರೋದ್ರಿಂದ ಸರ್ಕಾರದಲ್ಲಿ ಇದು ಪರಿಷ್ಕರಣೆ ಆದಾಗ ಸರ್ಕಾರದ ಒಂದು ಏನಿರುತ್ತೆ ಖಜಾನೆಯಲ್ಲಿ ಈ ಒಂದು ದುಡ್ಡು ಸೇವ್ ಆದಾಗ ಕರೆಕ್ಟಾಗಿ ಅವರು ಯೂಸ್ ಮಾಡೋಕ್ಕೆ ಅವಕಾಶ ಆಗುತ್ತೆ. ಇಲ್ಲವಾದಲ್ಲಿ ಸರ್ಕಾರಕ್ಕೆ ಹೊರೆ ಆದಾಗ ಅದು ನಮ್ಮಂಥ ಜನಸಾಮಾನ್ಯರ ಮೇಲೆ ಹೊರೆ ಆಗುತ್ತೆ. ಹೇಗೆ ಇವಾಗ ಸ್ಯಾಲರಿ ಅಷ್ಟೇ ಇದೆ, ಖರ್ಚು ಮತ್ತು ಎಲ್ಲ ಸಾಮಾನ್ಯ ದಿನಚರಿಯ ವಸ್ತುಗಳ ಒಂದು ಬೆಲೆ ಏರಿಕೆ, ಇದರ ಒಂದು ಹೊರೆಯಿಂದ ನಾವು ಆಚೆ ಕಡೆ ಬರಲಿಕ್ಕೆ ಇದು ಕೂಡ ಸಹಕಾರಿ ಆಗುತ್ತೆ. ಇದನ್ನು ಅವರು ಜಾರಿಗೆ ತಂದರೆ ನಮ್ಮಂಥ ಜನಸಾಮಾನ್ಯರಿಗೆ ಖಂಡಿತ ಸಹಕಾರಿ ಆಗುತ್ತೆ. ಈಗ ಗೃಹಲಕ್ಷ್ಮಿ ಫಲಾನುಭವಿಗಳು ಮಹಿಳೆಯರಿಗೆ 2,000 ಹಣ ಬರ್ತಾ ಇರೋದು ನಿಜಕ್ಕೂ ಕೂಡ ಅರ್ಹರು ಪಡಿತಾ ಇದ್ದಾರೆ. ಮತ್ತೆ ಅವರು ಕಷ್ಟಪಡಬೇಕಲ್ಲ. ಈಗ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಈ ಹಿಂದೆ ನಿಮಗೆ ಗೊತ್ತು, ಒಂದು ಆನ್ಲೈನಲ್ಲಿ ಅಪ್ಲೈ ಮಾಡುವಾಗ ಸರ್ವರ್ ಡೌನ್ ಸಮಸ್ಯೆ ಆಯಿತು. ಬಹುತೇಕ ಜನರ 1 ದಿನ 2 ದಿವಸ ಕೆಲಸವನ್ನು ಬಿಟ್ಟು, ಅಂದರೆ ತಿಂಗಳಿಗೆ ಇಷ್ಟು ಸಿಗೋದಂದ್ರೆ ಅದಕ್ಕೆ ಟೈಮ್ ವೇಸ್ಟ್ ಆಗಲ್ವಾ? ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ನಿಜ. ಆದರೆ ಇದು ಎಲ್ಲೋ ಪರಿಷ್ಕರಣೆ ಆಗಲ್ವಲ್ಲ ಮೇಡಮ್. ಇವಾಗ ನೋಡಿ, ಯಾರೋ ಬೇರೆ ಅವಕಾಶ ಇಲ್ಲದೆ, ಅವರು ಅರ್ಹರಲ್ಲದೆ ಇದ್ರೂ, ಅವ್ರ ವೋಟರ್ ಐ ಡಿ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಅವ್ರಿಗೆ ಈ ಒಂದು ಸವಲತ್ತುಗಳು ಹೋಗೋ ಬದಲು ಸರಿಯಾದ ವ್ಯಕ್ತಿಗೆ ರೀಚ್ ಆಗುತ್ತಲ್ಲ. ಒಂದು ಸಲ ಇವಾಗ ನೀವೇನಾದರೂ ಬೇಕು ಅಂದರೆ ಇಲ್ಲಿಂದ ನಡ್ಕೊಂಡು ಹೋಗೇ ಪಡಿಬೇಕು ಅಂತಿದ್ದಾಗ ಅದು ಯಾವತ್ತಿದ್ರೂ ನೀವು ನಡ್ಕೊಂಡು ಹೋಗಲೇಬೇಕಲ್ವಾ. ಒಂದು ಶ್ರಮ ಈಗ ಯಾವತ್ತೋ ಪಡೋ ಶ್ರಮ ಇವಾಗ ಪಟ್ಟಾಗ ಅದೊಂದು ಸರಿಯಾದ ಒಂದು ಫಲಾಫಲತೆ ಬರುತ್ತೆ ಅನ್ನೋದೊಂದು ಖಚಿತವಾದ ಮಾಹಿತಿ ಅನಿಸುತ್ತೆ. 200 ಯೂನಿಟ್ ಇದೆಯಲ್ಲ ಉಚಿತ ವಿದ್ಯುತ್, ಅದಕ್ಕೆ ಕೂಡ ಮತ್ತೆ ಪರಿಷ್ಕರಣೆ ಮುಂದಾಗಿರುವಂಥದ್ದು ಏನು ಹೇಳ್ತೀರಾ ಸರ್ಕಾರಕ್ಕೆ? ಈ ವಿಚಾರವಾಗಿ ಸರ್ಕಾರ ಅದನ್ನು ಯೋಜನೆಯನ್ನು ಆಚರಣೆ ತರೋ ವಿಚಾರದಲ್ಲಿ ಆದೇಶ ಮಾಡೋ ಅಂಥ ವೇಳೆಯಲ್ಲೇ ಎಲ್ಲ ಷರತ್ತುಗಳನ್ನು ಹಾಕಬೇಕಾಗಿತ್ತು. ಈಗ ಮಧ್ಯೆ ಹೇಳಿದಾಗ ಜನಗಳಿಗೆ ಸರ್ಕಾರದ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ ಬರುತ್ತೆ. ಮೊದಲೇ ಹೇಳಿದರೆ ಆವಾಗ ಅವರಿಗೆ ಜನಗಳಿಗೆ ನಾವು ಎಲಿಜಿಬಲ್ ಇಲ್ಲ, ನಾವು ಎಲಿಜಿಬಿಲಿಟಿ ಇದೆ ಅಂತ ಅನ್ನೋ ಒಂದು ಸ್ಪಷ್ಟವಾದಂಥ ಮಾಹಿತಿ ಸಿಗೋದು.
ಸರ್ಕಾರದವರು ಕಾಮನ್ನಾಗಿ ನಮಗೂ ಫ್ರೀ, ಎಲ್ಲರಿಗೂ ಫ್ರೀ, ಆಫೀಸರ್ಗೂ ಫ್ರೀ ಅಂತ ಎಲ್ಲ ಟಿ ವಿ ನ್ಯೂಸ್ಗಳೆಲ್ಲ ಅಲ್ಲಿ ಹೇಳ್ಬಿಟ್ಟು ಈಗ 2 ವರ್ಷ ಆದಮೇಲೆ ಮತ್ತೆ ಅದನ್ನು ಪರಿಷ್ಕರಣೆ ಮಾಡ್ತೀವಿ ಅಂದಾಗ ಸಾರ್ವಜನಿಕರಿಗೂ ಒಂದು ರೀತಿ ಬೇಜಾರಾಗುತ್ತೆ. ಅವಶ್ಯಕತೆ ಇರೋರು ತೊಗೊತಾರೆ. ಸರ್ಕಾರ ಮತದಾರರನ್ನು ಬಿಟ್ಟೇ ಜಾಸ್ತಿ ಜನ ಇದಾಗಿದ್ದಾರಂತೆ ನೊಂದ ಎಲಿಜಿಬಿಲಿಟಿ ಇದ್ದರೆ, ಎಲಿಜಿಬಿಲಿಟಿ ಇಲ್ದಾರೆ ಅಂದರೆ ಔಟ್ ಆಫ್ ಸ್ಟೇಟು ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರು, IAS ಆಫೀಸರ್ಸು ಅಥವಾ ಗೌರ್ಮೆಂಟ್ ಅಫಿಷಿಯಲ್ ಅಂಥವ್ರಿಗೆ ತೆಗಿಲಿ. ರೈತರು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಬಿಲೋ ಪಾವರ್ಟಿ ಲೈನ್ ಇರೋರು ಅವ್ರಿಗೆ ತುಂಬ ಅವಶ್ಯಕತೆ ಇರುತ್ತೆ. ಅದರಿಂದಲೇ ಜೀವನ ಮಾಡ್ತಾಯಿರ್ತಾರೆ. ಆಲ್ಮೋಸ್ಟ್ ಔಟ್ ಆಫ್ ಸ್ಟೇಟು ತೆಗೆದ್ರಾಗೆ ದಾಖಲೆ ಅವ್ರೂ ಎಲ್ಲ ಔಟ್ ಆಫ್ ಸ್ಟೇಟ್ನವ್ರೂ ಕೆಲವರು ಇಲ್ಲಿದ್ದು ಕರ್ನಾಟಕದ ವೋಟ್ರ್ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ವೋಟ್ರ್ ಲಿಸ್ಟ್ ಇಶ್ಯೂ ಮಾಡೋವಾಗನೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅವರೆಷ್ಟು ಮಟ್ಟಿಗೆ ಅವ್ರು ಹೇಳೋದು ಮಾಹಿತಿ ಕೊಟ್ಟರೆ ಸರಿ ಇದೆ ತಪ್ಪಿದೆ ಅನ್ನೋದು ಚೆಕ್ ಮಾಡ್ಕೊಂಡು ಇಶ್ಯೂ ಮಾಡಬೇಕು. ಇಲ್ಲಾಂದ್ರೂ ಇನ್ನೂ 10 ಸಾರಿ ಈ ಥರ ಪರಿಷ್ಕರಣೆ ಮಾಡಿದ್ರೂ ಮತ್ತೆ ಅದಾಗ್ತಾರೆ. ಎಲ್ಲಿ ಕರೆಕ್ಟಾಗಿ ವರ್ಕೌಟ್ ಆಗಬೇಕು ಅಂದರೆ ಸರ್ಕಾರದ ಅಧಿಕಾರಿಗಳು ಆಯಾ ಹಂತದಲ್ಲಿ ಸ್ಪಷ್ಟವಾಗಿ ಪರಿಶೀಲನೆ ಮಾಡಿ ಅದನ್ನು ಕೊಟ್ಟಾಗ ಈ ರೀತಿ ಡಬಲ್ ಅಥವಾ ಪರಿಷ್ಕರಣೆ ಮಾಡೋದು, ಇಶ್ಯೂ ಮಾಡೋದು, ಅದು ಸರ್ಕಾರಕ್ಕೆ ಸಾರ್ವಜನಿಕರು ಸುಳ್ಳು ಮಾಹಿತಿ ಕೊಡೋದು ಇವೆಲ್ಲ ತಪ್ಪುತ್ತೆ ಅಂತ ನನ್ನ ಅಭಿಪ್ರಾಯ ಪಡ್ತೀವಿ. ಆದ್ದರಿಂದ ನನ್ನ ಅಭಿಪ್ರಾಯದಲ್ಲಿ ಕಾಮನ್ನಾಗಿ ಕರ್ನಾಟಕದ ವೋಟ್ರ್ ಲಿಸ್ಟ್ ಇರೋರಿಗೆ, ಆಧಾರ್ ಕಾರ್ಡ್ ಇರೋರಿಗೆ, ಎಲಿಜಿಬಿಲಿಟಿ ಇರೋರಿಗೆ ಮುಂದುವರಿಸ್ಬೇಕಾಗತ್ತೆ. ಎಲ್ಲರಿಗೂ ಮುಂದುವರಿಸ್ಬೇಕು. ಇಲ್ಲಾಂದರೆ ಮುಂದಿನ ಚುನಾವಣೆಗಳಲ್ಲಿ ಅವರು ಸಹ ಇವರು ಸ್ಕೀಮ್ ಮಾಡೋದ್ರಿಂದ ಸರ್ಕಾರಕ್ಕೇ ಸ್ಕೀಮ್ ಕೊಟ್ಟರು ಕೆಟ್ಟ ಹೆಸರು ತಗೊಂಡಂಗೆ ಆಗುತ್ತೆ. ಇವಾಗ ಫಸ್ಟ್ ಕೊಟ್ಟಿದ್ದಾರೆ, ಇವಾಗ ಕೊಡಲ್ಲ ಅಂದಾಗ ಸರ್ಕಾರದಾಗ ಕೊಡಲಿಲ್ಲ ಅಂತ ಸಾರ್ವಜನಿಕರು ಮಾತಾಡೋದು ನಾನು ಹೇಳೋದು. ನಾನು ಭಾಳ ಕಾಮನ್ನಾಗಿ ನಾವು ನೋಡ್ತೀವಲ್ಲ, ಅವರು ಹೇಳ್ತಾರೆ ಮೊದಲು ಕೊಟ್ಟಿದ್ದು ಯಾಕೆ ಇವಾಗ ನಿಲ್ಲಿಸಿದ್ದು ಯಾಕೆ ಅಂತಾರೆ. ಆವಾಗ ಯೋಜನೆ ಆಚರಣೆ ಮಾಡಿ ಕೋಟ್ಯಾಂತರ ರೂಪಾಯಿ ಸ್ಕೀಮಿಗೆ ಸರ್ಕಾರದವ್ರು ಕೊಟ್ಟರು ಸಾರ್ವಜನಿಕರ ಬಾಯಿಂದ ಟೀಕೆ ಟಿಪ್ಪಣಿಗೊಳಗಾಗುತ್ತೆ. ಈ ರೀತಿ ಇರುವಾಗ ಸಂಬಂಧಪಟ್ಟ ಆಯಾ ಅಧಿಕಾರಿಗಳ ಹಂತದಲ್ಲೇ ಎಲ್ಲ ದಾಖಲೆಯನ್ನು ಪರಿಶೀಲಿಸಿ ಫಸ್ಟ್ ಇಶ್ಯೂ ಮಾಡೋಲ್ಲ ಪಕ್ಕ ಇರೋರಿಗೆ ಫಿಲ್ಟ್ರ್ ಮಾಡಿ ಕೊಡಬೇಕಾಗತ್ತೆ ಅಂತ ನಾನು ಆಗ್ರಹ ಪಡಿಸ್ತೀನಿ. ಯಾರಿಗೆ ತಲುಪಬೇಕು ಅದನ್ನು ತಲುಪಿಸ್ಲಿ. ಈಗ ಅದ್ರ ಬಗ್ಗೆ ಈಗ ಭಾಳ ಜನ ಎಲ್ಲ ಸವಲತ್ತು ಇರೋರು ತಗೊತಾ ಇದ್ದಾರೆ. ತಗೊತಾ ಇದ್ದಾರೆ. ಸುಮಾರು ಜನ ನಾನು ಕಣ್ಣಾರೆ ನೋಡೀನಿ. ಅಂಥವ್ರನ್ನೆಲ್ಲ ತೆಗ್ದಾಕಿ ಏನು ಬಡವ್ರಿಗೆ ಕೊಡ್ತಾ ಇದಾರಲ್ಲ ಅದು ಕೊಡಲಿ, ಅದಕ್ಕೇನು ಇದಿಲ್ಲ, ಅಷ್ಟು ಮಾಡಲಿ ಮೇಡಮ್. ಬಟ್ ಗೃಹ ಜ್ಯೋತಿ ಕೂಡ ವೋಟರ್ ID ಇಲ್ಲದವರು ವೋಟರ್ ID ಅಂದ್ರೆ ಇಲ್ಲಿದ್ದಂತ ತೋರಿಸಿ ಅಥವಾ ಸುಮ್ನೆ ಇದ್ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಇಲ್ಲ, ಆ ಥರ ಮಾಡಿದ್ದಾರೆ. ಯಾರ್ದೋ ನಂಬರ್ನ ಎಂಟ್ರಿ ಮಾಡೋದು, ಆಮೇಲೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡೋದು, ಇವೆಲ್ಲ ಮಾಡಿದ್ದಾರೆ ಮೇಡಮ್. ಅದನ್ನು ಸರಿ ಮಾಡಿ ಅದನ್ನು ಹ್ಯಾಂಗೆ ಕಾನೂನು ರೀತಿ ಏನು ಮಾಡ್ಬೇಕು ಅದನ್ನು ಮಾಡಲಿ. ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತೆ. ಯಾಕಂದ್ರೆ ಅರ್ಹರಲ್ಲದೇ ಇದ್ರೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಇದಕ್ಕೆ ನೀವು ಒಪ್ತೀರಾ? ಒಪ್ತೀನಿ ಮೇಡಮ್. ಯಾಕಂತಂದ್ರೆ ಅವರು ನಮಗೆ ಫಲಾನುಭವಿ ಕೊಡ್ತಾ ಇದಾರಲ್ಲ, ಅದರಿಂದಾಗಿ. ಗೃಹಲಕ್ಷ್ಮಿ ಮನೆ ಸಿಗುತ್ತಾ? ಸಿಗುತ್ತಾ ಇದೆ ಎಲ್ಲದೂ ನಿಮಗೆ ಸಿಗ್ತಾ ಇದೆ. ಏನು ಅದೇ ಕಂಟಿನ್ಯೂ ಆಗಬೇಕು. ಹೊಸ ಮಾಡೋದು ತಪ್ಪಲ್ವ ಅದು? ಹಾಂ, ಯಾಕೆ ಹಿಂದೆ ಏನಿತ್ತು ಅದು ಕರೆಕ್ಟಾಗಿದೆ. ಈ ಹೊಸ ಮಾಡೋದು ಏನಿದೆ ಅಂದ್ರೆ DK ಶಿವಕುಮಾರ್ ಬಂದ ಮೇಲೆ ಈ ಪರಿಷ್ಕರಣೆ ಅದೆಲ್ಲ ಆಗ್ತಾ ಇದೆ ಅಂತೀರಾ? ಅಂದ್ರೆ 5 ಗ್ಯಾರಂಟಿ ಯೋಜನೆಗಳು ಏನ್ ಕೊಟ್ಟಿದ್ರು ಅದೇ ರೀತಿ ಫಾಲೋ ಕಂಟಿನ್ಯೂ ಆಗ್ಬೇಕು. ಹೌದು ಕಂಟಿನ್ಯೂ ಆಗ್ಬೇಕು ಅದು. ಹಾಂ, ಹೌದು. ಇದು ಎಲ್ಲದೂ ಫಲಾನುಭವಿ. ಒಪ್ಪಲ್ಲ. ಆದ್ರೆ ಸರ್, ಈಗ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಎಷ್ಟೋ ಜನ ಫಲಾನುಭವಿಗಳು ಅಲ್ಲದವ್ರು ಪಡಿತಾ ಇದ್ದಾರೆ. ಯಾಕಂದ್ರೆ ಗೃಹಲಕ್ಷ್ಮಿ ಮರಣ ಹೊಂದಿದವರ ಅಕೌಂಟ್ಗೆ ಬೀಳ್ತಾ ಇದೆ ಅಂತೆ. ಗೃಹ ಜ್ಯೋತಿ ವಾಣಿಜ್ಯ ಕಟ್ಟಡಗಳಿಗೂ ಕೂಡ ಪಡಿತಾ ಇದ್ದಾರೆ ಅಂತ 200 ಯೂನಿಟ್. ಇದೆಲ್ಲ ತಪ್ಪಲ್ವಾ ಸರ್? ತಪ್ಪೆ. ಏನು ಗೊತ್ತಾ, ಈಗ ಎಲ್ಲ ಕೂಡ ಅವ್ರ ಅಕೌಂಟ್ ಇದ್ದೇ ಇರುತ್ತೆ. ಅಕೌಂಟ್ ಇಲ್ಲದೆ ಯಾರು ತೊಗೊಳಕ್ಕಾಗಲ್ಲ. ಹೆಂಗೆ ಮಾಡ್ತಾರೆ? ID ಕಾರ್ಡ್, ಆಧಾರ್ ಕಾರ್ಡ್ ಹೆಂಗೆ ಮಾಡ್ತಾರೆ ಇವರು? ಆಧಾರ್ ಕಾರ್ಡ್ ಮೇಲೆ ಕೊಡ್ತಾ ಇರ್ತೀವಿ ಇವರು. ಆಧಾರ್ ಕಾರ್ಡ್ ಎಲ್ಲರೂ ಇದೆಯಲ್ವಾ, ಕೊಡ್ಬೇಕಲ್ಲ ಎಲ್ರಿಗೂ. ಗೃಹಲಕ್ಷ್ಮಿ ಗೊತ್ತಿಲ್ಲ ಮೇಡಮ್. 2000 ಹಣ ತಿಂಗಳಿಗೆ ಅದೆಲ್ಲ ನಮ್ಗೆ ಬರೋದೇ ಇಲ್ಲ ಮೇಡಮ್. ಯಾಕೆ ನೀವು ಅಪ್ಲೈ ಮಾಡಿಲ್ಲ ಮೇಡಮ್. ಅಪ್ಲೈ ಅಂದ್ರೆ ನಮ್ಮದೇ ಆಧಾರ್ ಕಾರ್ಡ್ ಇದ್ರೆ ಬರಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾವು ಅಪ್ಲೈ ಮಾಡಿಲ್ಲ. ನೀವು ಫಲಾನುಭವಿ ಅಲ್ಲ. ನಾವು ಅದು ಅಪ್ಲೈ ಮಾಡಿಲ್ಲ, ನಮ್ಮ ರೇಷನ್ ಕಾರ್ಡ್ ಇಲ್ಲ ಅಂತ ನಾವು ಅಪ್ಲೈ ಮಾಡಿಲ್ಲ. 200 ಯೂನಿಟ್ ವಿದ್ಯುತ್ ಕೂಡ ಅಪ್ಲೈ ಮಾಡಿಲ್ಲ. ಯಾವುದು ಮಾಡಿಲ್ಲ ಮೇಡಮ್. ಯಾರಿಗೆ ನೀಡಿಸಿದೆ ಅವರು ಕೊಡಬೇಕು, ತಗೋಬೇಕು. ಶ್ರೀಮಂತರುಗಳು ತಗೊಂಡಾಗ ನಾವು ಬಡವರು ಕಟ್ಟೋ ಟ್ಯಾಕ್ಸ್ಗಳಾಗುತ್ತೆ, ಶ್ರೀಮಂತರು ಕಟ್ಟೋ ಟ್ಯಾಕ್ಸು ಇನ್ನೊಬ್ರಿಗೆ ಹೋಗುತ್ತೆ, ವೇಸ್ಟ್ ಆಗುತ್ತೆ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬಹಳಷ್ಟು ಕೋಟಿ ನಷ್ಟ ಆಗಿದೆ ಅಂತೆ. ಅವ್ರು ಮಾಡೋದು ಒಂದು ಒಳ್ಳೇದಕ್ಕೆ, ಸರ್ಕಾರ ಮಾಡೋದು ಅವ್ರು ಯಾರು ಮಾಡಿ, ಸಿದ್ದರಾಮಯ್ಯನವ್ರು ಮಾಡಲಿ, ಶಿವಕುಮಾರ್ ಸಾಹೇಬ್ರವ್ರು ಮಾಡಲಿ, ಮಾಡೋದು ಒಂದು ಒಳ್ಳೇದಾಗಲಿ ಅಂತ ಮಾಡಿರೋದು. ಇವರು ದುರುಪಯೋಗ ಮಾಡ್ಕೊಂಡ್ರೆ ಎಲ್ಲಾದ್ರೂ ಇದೇ ಥರ ಆಗ್ತಾಯಿದೆ ಮೇಡಮ್. ಕಾರ್ಡಲ್ಲಿ ಹಸಿರು ಕಾರ್ಡ್ನ ಅವನು ಕಾರ್ಗಳೆಲ್ಲ ಈಗೆಲ್ಲ ತೆಗಿತಾ ಇದ್ದಾರೆ ಒಟ್ಟಿನಲ್ಲಿ. ಈಗ
ಆಮೇಲೆ 2,000 ರೂಪಾಯಿ ಗ್ಯಾರಂಟಿಲಿ ಎಲ್ಲರೂ ಹಂಗೆ ಆಗ್ತಾ ಇದೆ ಮೇಡಮ್. ಎಲ್ಲರೂ ಕೂಡ ಮರಣ ಹೊಂದಿದವರು ಕೂಡ ಬೆನಿಫಿಟ್ ಪಡಿತಾ ಇದ್ದಾರಂತೆ. ವಾಣಿಜ್ಯ ಸಂಕೀರ್ಣ ಪಡೆದಿರ್ತಾರಲ್ಲ, ಕಟ್ಟಡ ಮಾಲೀಕರು ಕೂಡ ಪಡಿತಾ ಇದ್ದಾರಂತೆ ಯೂನಿಟ್. ಬ್ಯಾಂಕ್ನವ್ರೀಗ ಅದನ್ನೆಲ್ಲ ಇಂಟಿಮೇಷನ್ ಕೊಟ್ಟಿದ್ದಾರೆ, ಸ್ಟಾಪ್ ಮಾಡ್ತಾ ಇದ್ದಾರೆ. ಡೆತ್ ಯಾರಾಗಿದ್ದಾರೆ ಅವರೆಲ್ಲ ಆಧಾರ್ ಕಾರ್ಡ್ ಕೊಟ್ಟು ಅಪ್ಡೇಟ್ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಮೇಡಮ್. ಸರ್ಕಾರ ತಂದಿರುವಂತ ನಿಯಮ ಅದು ಕರೆಕ್ಟ್ ಸರಿ ಇದೆ ಮೇಡಮ್. ಬಡವ್ರಿಗೆ ಅದು ಆ ಫಲಾನುಭವಿ ಬಡವ್ರಿಗೆ ಆಗ್ಬೇಕು, ಅದು ಒಳ್ಳೇದಾಗಬೇಕು ಅಂತ ಮಾಡಿರೋದು. ಟೈಮ್ ವೇಸ್ಟ್ ಅಂತ ಆಗಲ್ವಾ ಸರ್? 2 ವರ್ಷ ಇನ್ನಿರುವಂತದ್ದು. ಸೊ ಮುಂದೆ ಬರ್ತಾರಾ ಇಲ್ವಾ ಗೊತ್ತಿಲ್ಲ. ಬರ್ತಾರೆ ಮೇಡಮ್. ಇವ್ರು ಒಳ್ಳೇದು ಯಾರು ಮಾಡ್ತಾರೆ ಅವ್ರು ಒಳ್ಳೇದಾಗುತ್ತೆ. ಬರಲಿ ಬರದೇ ಇರಲಿ, ಮುಂದೆ ಬರೋರು ಅವರಾರ ಮಾಡ್ಬೇಕು ತಾನೆ ಒಳ್ಳೇದು. ಯಾವ ಸರ್ಕಾರ ಯಾವ್ದಾರ ಬರಲಿ ಒಳ್ಳೇದು ಮಾಡ್ಬೇಕು ತಾನೆ. ಇವ್ರು ಇಷ್ಟೆಲ್ಲ ಒಳ್ಳೇದು ಮಾಡಿದಾಗ ಇವ್ರಿಗೆ ಒಳ್ಳೇದಾಗುತ್ತೆ. DK ಶಿವಕುಮಾರ್ ಕೈಲಿ ಆಗಲ್ಲ. ಸುಮ್ಮನೆ ಅವ್ರು ಯಾರು ಸಪೋರ್ಟ್ MLA ಸರ್ಕಾರ ಇರಲ್ಲ. 6 ತಿಂಗಳ ಇಲ್ಲ ವರ್ಷ ಒಗ್ಗಟ್ಟಿಲ್ಲ ಸರ್ಕಾರ. ಸಿದ್ದರಾಮಯ್ಯಗೆ ಡೈರೆಕ್ಟ್ ಬಿಡಬೇಕಾಯ್ತು. ಗ್ಯಾರಂಟಿ ಯೋಜನೆಯಲ್ಲಿ ಪರಿಷ್ಕರಣೆ ಮುಂದಾಗಿದ್ದಾರೆ. ಅದು ಮಾಡಲಿ ಒಳ್ಳೆಯದು, ಬಟ್ ಫಸ್ಟ್ ಕೊಟ್ಬಿಟ್ಟು ಈಗ ಅದು ಪರಿಷ್ಕರಣೆ ಮಾಡೋಕ್ಕೋದ್ರೆ ಓಟ್ ಬೀಳಲ್ಲ ಕಾಂಗ್ರೆಸ್ಗೆ. ನೆಕ್ಸ್ಟ್ BJP JDS ಬರುತ್ತೆ. ಅವರು ನಿರ್ಮಲಾನಂದ ಸ್ವಾಮೀಜಿ ಆಗ್ಬೋದು. ಮೋದಿ ಇದ್ರೇ ದೇಶ, ಮೋದಿ ಇಲ್ಲಾಂದರೆ ಹೋಯ್ತಷ್ಟೆ. ನಮ್ಮ ದುಡ್ಡಲ್ಲಿ ಎಲ್ಲ ಗೌರ್ಮೆಂಟ್ ನಡೆಸೋದು. ಯಾರಿಗ್ಯಾರು ಆಗಲ್ಲ. ನಾವು ಕಷ್ಟ ಬೀಳ್ಬೇಕು, ತಿನ್ನಬೇಕು. ಎಲ್ಲರಿಗೂ ಭಗವಂತ ಅನ್ನ ಕೊಡೋಣ. 2 ಹೊತ್ತು ಊಟಕ್ಕೆ ಎಲ್ಲರೂ ಕಷ್ಟ ಬೀಳೋದು ಅಷ್ಟೇ. ನೀವು ಒಳ್ಳೇದು ಮಾಡಿ ನಿಮ್ಮ ಮಕ್ಳಿಗೆ ಊಟ, ನಿಮ್ಮ ತಂದೆ ನಮ್ಮದೇನಿಲ್ಲ. ಮೋಸ ಜನ ಎಷ್ಟು ಕಷ್ಟ ಇದೆ ಗೊತ್ತಾ ಇವತ್ತು. ಎಲ್ಲ ಮೋಸ, ಕಳ್ತನ, ಸುಳ್ತನ 3 ಫೋನಲ್ಲಿರೋದು. ಗೌರ್ಮೆಂಟೇ ಕಳ್ಳರಿರೋದು ಗೊತ್ತಾ ಎಲ್ಲ. ಲಂಚ ಮುಟ್ಟಬಾರ್ದು. ಫಸ್ಟ್ ಲಂಚ ಈ ದೇಶನೆಲ್ಲ ಅದು ನಮ್ಮ ವರ್ಲ್ಡಲ್ಲಿ ನಮ್ಮ ದೇಶನೇ ಮೋಸ. ಕಷ್ಟ ಇಲ್ಲಿ ಈ ಲಾ ಬರ್ದಿದೆ ನೋಡಿ, ಅವ್ರು ಸೇಟುಗಳಿಂದ ಬರ್ದಿರೋದು. ನಾವು ಒಡವೆ ಇಕ್ತೀರಿ ಸೇಟ್ ಹತ್ರ, ಬಡ್ಡಿ ಕಟ್ಟಬೇಕು, ಒಡವೆ ಬಿಡಿಸ್ಕೊಂಡು ಹೋಯ್ತು. ಆ ಥರ ಕಾನೂನು ಸ್ಟ್ರಿಕ್ಟ್ ಇಲ್ಲ ಇಂಡಿಯಾದು ಮೋಸ. ಗೌರ್ಮೆಂಟ್ ಎಲ್ಲ ಮೋಸ. ಕಳ್ಳರು ಲಾ ಬರ್ದಿರೋರೆ ಕಳ್ಳರಿದ್ನೆಲ್ಲ ಎಲ್ಲರಿಗೂ ಒಂದು ಸಮ ಮಾಡ್ಬೇಕು. ಜಾತಿ ಭೇದ ಎಲ್ಲ ಹೋಗ್ಬೇಕು. ಎಲ್ಲರೂ ಒಂದೇ, ಒಳ್ಳೇದು ಕೆಟ್ಟದ್ದು ಎರಡೇ ಇರೋದು. ಪರಿಷ್ಕರಣೆ ಮುಂದಾಗಿರುವಂಥದ್ದು ಅದೇ 200 ಯೂನಿಟ್ ವಿದ್ಯುತ್ ಇದು ಯಾರು ಅರ್ಹರಲ್ಲದವರು ಕೂಡ ಪಡಿತಾ ಇದ್ದಾರಂತೆ. ಏನು ಹೇಳ್ತೀರಾ? ಆ ಥರ ಬಂದರೆ ಒಳ್ಳೇದಾಗತ್ತೆ. ನೀವು ಫಲಾನುಭವಿನಾ? ಹೌದು. ಎಷ್ಟು ವಿದ್ಯುತ್ ಉಚಿತ ಇದೆಯಾ ನಿಮಗೆ? ಎಷ್ಟು ಕರೆಂಟ್ ಬಿಲ್ ಬರುತ್ತೆ? ಮನೆ ಕರೆಂಟ್ ಬಿಲ್ನಾ? ಮನೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಮೇಡಮ್. 800, 900, 1000 ಬರುತ್ತೆ ಮೇಡಮ್. ಯಾಕೆ ಇದು ಮಾಡಿಲ್ವಾ ಗೃಹಜ್ಯೋತಿ? ಮಾಡಿಲ್ಲ ಮೇಡಮ್. ಯಾಕೆ? ಮಾಡಿದ್ರೂ ಸರಿಯಾಗಿಲ್ಲ ಅದು. ಯಾಕೆ ಸರಿ? ಯಾಕೆಂತ ಗೊತ್ತಿಲ್ಲ ಮೇಡಮ್. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ? ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟೆ ಮಾಡಿರೋದು. ಏನೆಲ್ಲ ಕೊಟ್ಟಿದ್ರಿ? ಆಧಾರ್ ಕಾರ್ಡು, ಡಾಕ್ಯುಮೆಂಟು, ಮನೆದು ಕೊಟ್ಟು ಮಾಡಿದ್ದು. ಓಕೆ ಅಂತ ಹೇಳಿದ್ರು. ತಿರ್ಗಾ ಕರೆಂಟ್ ಬಿಲ್ ಜಾಸ್ತಿನೇ ಬರುತ್ತೆ, ಕಡಿಮೆ ಬಂದಿಲ್ಲ. ಈಗ ಮತ್ತೆ ಪರಿಷ್ಕರಣೆ ಮಾಡ್ತಾರಂತೆ, ಮತ್ತೊಮ್ಮೆ ಅಪ್ಲೈ ಮಾಡ್ತೀರಾ? ಮಾಡ್ತೀವಿ, ಕೊಟ್ಟರೆ ಮಾಡ್ತೀವಿ. ಓಕೆ. ಸೊ ನಿಮ್ಗೆ ಅದು ಒಳ್ಳೇದು ಅನ್ಸುತ್ತೆ? ಮಾಡಿದ್ರೆ ಒಳ್ಳೇದಾಗುತ್ತೆ. ಸ್ವಲ್ಪ ಕಡಿಮೆ ಆಗುತ್ತಲ್ಲ ಮಾಡಿದ್ರೆ. ಹೇಗೆ ಜೀವನ ನಡೆಸ್ತೀರಾ ಡೈಲಿ? ಇದು ತುಂಬ ಕಷ್ಟ ಮೇಡಮ್. ಆಟೋ ಓಡಿಸೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಮೇಡಮ್. ಟ್ರಾಫಿಕ್ ಜಾಸ್ತಿ, ರಾಪಿಡ್ ಬೈಕ್ ಬಂದ್ಬಿಟ್ರು, ಆಟೋ ಅವ್ರ ಹೋಟೆಲ್ಲ ಮನೆಯೇ ಜಾಸ್ತಿ. ಏನಿಲ್ಲ, ಒಂದು ದಿನ 1000 ದುಡಿದ ಪಾಲ ಕಷ್ಟ. ಸರ್ಕಾರದಿಂದ ಏನು ನಮ್ಗೆ ಏನು ಮಾಡಿಲ್ಲ. ಅವರು ಏನು ಮಾಡಿದ್ದಾರೆ ಮೇಡಮ್? ಅವರು ಇವಾಗ ಬಂದು ಕಾಂಗ್ರೆಸ್ ಬಂದು ಏನು ಮೇಡಮ್ ಮಾಡಿದ್ರು? ಏನು ಮಾಡಿಲ್ಲ. ಏನು ಅವಶ್ಯ ಅದು ಏನು ಮಾಡಿಲ್ಲ ಮೇಡಮ್. ಗೃಹಜ್ಯೋತಿ ಫಲಾನುಭವಿಗಳು ಯೋಜನೆಗಳ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಎಂಬ ಹೇಳಿಕೆ ಮಾತು ಕೇಳಿಸ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಪಾರದರ್ಶಕತೆ ಇಲ್ಲ ಅಂತ ಕೂಡ ಕೇಳಿ ಬರ್ತಾ ಇದೆ. ಫಲಾನುಭವಿಗಳು ಕರ್ನಾಟಕದ ನೋಂದಾಯಿತ ಮತದಾರರಾಗಿರಬೇಕು. ಒಬ್ಬ ಫಲಾನುಭವಿಗೆ ಒಂದೇ ಒಂದು RR ಸಂಖ್ಯೆ ಹೊಂದಿರಬೇಕು ಅಂತೆಲ್ಲ ಆಲೋಚನೆಗಳು ಮಾಡ್ತಾ ಇದ್ದಾರೆ. ನಮ್ಮಂತಹ ಸಾರ್ವಜನಿಕ ಹಣದ ಸದುಪಯೋಗ ಆಗಬೇಕಲ್ವಾ? ಸರಿಯಾದ ಕ್ರಮ ಜಾರಿಯಲ್ಲಿ ಇರಬೇಕು, ಮುಂದೇನೂ ಇರಬೇಕು. ವೋಟ್ ಹಾಕಿರೋರ್ಗಿಂತ ವೋಟ್ ಹಾಕ್ದಲೇ ಇರೋರ್ಗಿಂತ ವೋಟ್ ಹಾಕ್ತಿರೋರ್ಗೆ ತುಂಬಾ ಯೂಸ್ ಆಗ್ತಾ ಇದೆ. ವೋಟ್ ಹಾಕಿರೋದು ಎಲ್ಲರ ಒಂದು ಹಕ್ಕಾಗಿರೋದ್ರಿಂದ ಈ ಯೋಜನೆಯನ್ನು ಎಲ್ಲಾ ರೀತಿಯ ಕೆಳವರ್ಗದ ಜನರಿಗೂ ಉಪಯೋಗ ಆಗ್ಬೇಕು ಅನ್ನೋದೇ ನಮ್ಗೆ ಎಲ್ಲಾರು ಆಶಯವಾಗಿದೆ. ಇದನ್ನು ಗೌರ್ಮೆಂಟ್ KYC ಅಂತ ತಂದಿರೋದನ್ನು ಈ ಕೆಲಸದವ್ರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲಾರ್ಗು ಯೂಸ್ ಆಗ್ಬೇಕು. ಅವ್ರಿಗಿಂತ ಕಾರಲ್ಲಿ ಓಡಾಡೋರ್ಗೆ ಎಲ್ಲಾರ್ಗು ಎಲ್ಲಾ ರೀತಿಯ ಯೂಸ್ ಆಗ್ತಿದೆ. ಅದನ್ನ ನಮ್ಮ ಸರ್ಕಾರ ಈ ಗೃಹಜ್ಯೋತಿ ಯೋಜನೆ 200 ಯೂನಿಟ್ಸ್ ಏನಿದೆ ಅದ್ ನಮ್ಗೆಲ್ಲರಿಗೂ ಯೂಸ್ ಆಗೋ ತರ ಮಾಡ್ಬೇಕು ಅನ್ನೋದೇ ನಮ್ಮ ಆಶಯವಾಗಿದೆ. ಕರ್ನಾಟಕ ಗೌರ್ಮೆಂಟ್ KYC ನ ತರ್ತಾ ಇದೆ. ಏನು ಅಂದ್ರೆ 10 ಲಕ್ಷ ನಾನ್ ವೋಟರ್ಸ್ ನ ಈ ಬೆನಿಫಿಷರಿಯಿಂದ ತೆಗಿಬೇಕು ಅಂತ ಮುಂದಾಗಿದೆ. ಇದು ರಿಯಲಿ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ವೋಟಿಂಗ್ ಅನ್ನೋದು ನಮ್ಮ ಅಡಲ್ಟ್ ಫ್ರಾಂಚೈಸಿ. ಅದನ್ನೇ ಕ್ಯಾಸ್ಟ್ ಮಾಡದೆ ಇರೋರಿಗೆ ಫ್ರೀಬೀಸ್ ಏನಕ್ಕೆ ಕೊಡ್ಬೇಕು ಅಲ್ವಾ? ಸೊ ಈ 200 ಯೂನಿಟ್ಸ್ ಏನಿದೆ ಕರೆಕ್ಟ್ ಆಗಿರೋರಿಗೆ ಹೋಗ್ಬೇಕು ಅಂತ ಗೌರ್ಮೆಂಟ್ ಒಂದು ಸ್ಟೆಪ್ ಮುಂದೆ ತಗೊಂಡಿರೋದು ನಾನಂತೂ ನಿಜವಾಗ್ಲೂ ಇದನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಸೊ ಈ ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡಿದೆ, ಈ ಫ್ರೀ ಎಲೆಕ್ಟ್ರಿಸಿಟಿನ 10 ಲಕ್ಷ ಪೀಪಲ್ ನಾನ್ ವೋಟರ್ಸ್ಗೆ ಕಟ್ ಮಾಡಬೇಕು ಅನ್ನೋ ಮೇಜರ್ ಚೇಂಜ್ ನ ತಗೊಂಡ್ಬರ್ತಾ ಇದೆ.
ಸೊ ಇದು ಹೇಗೆ ಅಂದ್ರೆ 1.7 crore ಬೆನಿಫಿಷರೀಸ್ ಅಕ್ರಾಸ್ 5 ಎಸ್ಕಾಮ್ಸ್ ನಲ್ಲಿದ್ದಾರೆ. ಸೊ ಇದರಲ್ಲಿ 800 crore rupees ಪರ್ ಮಂತ್ ವೇಸ್ಟ್ ಆಗ್ತಾ ಇದೆ. ಸೊ ಇದನ್ನ ನಾವು ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಸೊ ಏನು ಅಂದ್ರೆ ಮಲ್ಟಿಪಲ್ RR ನಂಬರ್ಸ್ ಇರೋರಿಗೆ ಒಂದೇ ಬೆನಿಫಿಷರಿ ಮಲ್ಟಿಪಲ್ ಯೂನಿಟ್ಸ್ ಲೈಕ್ ಸ್ಕೀಮ್ ನ ಉಪಯೋಗವನ್ನ ಪಡಿತಾ ಇದ್ದಾರೆ. ಸೊ 1 RR 1 ಬೆನಿಫಿಷರಿ ಇದನ್ನ ತಗೊಂಡ್ಬಂದ್ರೆ ತುಂಬಾ ಒಳ್ಳೇದಾಗತ್ತೆ. ಇದರ ಜೊತೆಗೆ ಆಧಾರ್ ಕಾರ್ಡ್, ವೋಟರ್ ID ಮತ್ತೆ PPL ಕಾರ್ಡ್, APL ಕಾರ್ಡ್, ಸೀನಿಯರ್ ಸಿಟಿಸನ್ ಕಾರ್ಡ್ ಫೇಕ್ ನ ನಿಲ್ಸೋ ತರ ಗೌರ್ಮೆಂಟ್ ಮುಂದಾದ್ರೆ ಇನ್ನು ಅಪ್ರಿಶಿಯೇಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ ನೇಬರ್ ಯಾರು ವೋಟ್ ಮಾಡಿಲ್ಲ, ಯಾರ ಹತ್ರ ವೋಟರ್ ID ಇಲ್ಲ, ಅವ್ರಿಗೆಲ್ಲ ಈ ಸ್ಕೀಮ್ ಯೂಸ್ ಆಗ್ತಾ ಇದೆ. ಸೊ ವಿಚ್ ಇಸ್ ನಾಟ್ ಯೂಸ್ಫುಲ್ ಅಟ್ ಆಲ್ ಫಾರ್ ದ ಪೀಪಲ್ ಹೂ ಆರ್ ವೋಟಿಂಗ್ ರಿಲಯಬಲಿ. ಸೊ ಹಾಗಾಗಿ ಗವರ್ಮೆಂಟ್ ತಂದಿರೋ ಈ KYC ಪ್ರಕ್ರಿಯೆ ಮತ್ತೆ ಯಾರ್ಯಾರು ವೋಟ್ ಮಾಡ್ತಾ ಇದಾರೆ ಅವ್ರಿಗೆ ಮಾತ್ರ ಈ ಯೂನಿಟ್ಸ್ ನ ಕೊಡೋದು ಫ್ರೀ ಆಗಿರ್ಲಿ. ಇಟ್ಸ್ ಅ ವೆರಿ ಗುಡ್ ಅಪ್ರೋಚ್ ಅಂಡ್ ವಿ ಆಸ್ ಯೂತ್ ಆಫ್ ದಿ ಸ್ಟೇಟ್ are getting more, concerned about all these things that is happening around us. So ಹಾಗಾಗಿ ನಾವು ಈ ಒಂದು ಯೋಜನೆನ ಸಪೋರ್ಟ್ ಮಾಡಬೇಕಾಗಿದೆ. ಸೊ ಐ ರಿಯಲಿ ಅಪ್ರಿಶಿಯೇಟ್ ದಿ ಗವರ್ಮೆಂಟ್ ಫಾರ್ ಪುಟಿಂಗ್ ಫಾರ್ವರ್ಡ್ ದಿಸ್ ಐಡಿಯಾ ಅಂಡ್ ಹಾಗಾಗಿ ಈ ಐಡಿಯಾ ಆದಷ್ಟು ಬೇಗ ಬಂದ್ರೆ ಇನ್ನ ಒಳ್ಳೇದು. ಅಂಡ್ as youth, we always think that our state should move forward, our nation should move forward. So ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಗವರ್ಮೆಂಟ್ ಫಾರ್ ಬ್ರಿಂಗಿಂಗ್ ದಿಸ್ ಅಂಡ್ ಆಲ್ಸೋ ಈ ಯೋಜನೆಯನ್ನ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿದ್ರೆ ಇನ್ನ ತುಂಬಾ ಒಳ್ಳೇದಾಗುತ್ತೆ. ಸರ್ಕಾರ ಗೃಹಲಕ್ಷ್ಮಿ ತರ ಗೃಹ ಯೋಜನೆಯನ್ನ ಪರಿಷ್ಕರಣೆ ಹೊರಟಿರ್ತಕ್ಕಂಥದ್ದು ನಿಜಕ್ಕೂ ಒಂಥರ ಬೇಜಾರು. ಯಾಕೆಂತಂದ್ರೆ ಫಲಾನುಭವಿಗಳು ಈಗ ಅದಕ್ಕೆ ಬೇರೆ ಒಂದು ಏನ್ ಮಾಡ್ತಾರೋ ಅನ್ನೋ ಲೆಕ್ಕಾಚಾರ ಇದೆ. ಆದ್ರೆ ಫಲಾನುಭವಿಗಳಿಗೆ ಯಾವುದೇ ಕಾರಣಕ್ಕೂ ಬಿಲ್ ಕೊಡಬಾರ್ದು. ಏನ್ ಹಿಂದೆ ಇದಾಗಿತ್ತು ಅವ್ರಿಗೆ ಅದೇ ಬಿಲ್ ನ ಅವ್ರು ಮಾಡ್ಬೇಕು, ಪರಿಷ್ಕರಣೆ ಮಾಡ್ಲಿ. ಅದ್ರ ಬಗ್ಗೆ ಏನು ನಿಜವಾದ ಫಲಾನುಭವಿಗಳಿಗೆ ಅದರಿಂದ ಯಾವುದೇ ತರದ ಅಡಚಣೆ ಉಂಟಾಗಲ್ಲ. ಅದ್ರ ಪರಿಷ್ಕರಣೆ ನೆಪದಲ್ಲಿ ಎಲ್ಲೋ ಒಂದ್ ಕಡೆ ಅವ್ರನ್ನ ಅದು ಕೊಡಿ ಇದು ಕೊಡಿ ಅಂತೇಳಿ ಮಾಡೋದ್ ಜೊತೆಗೆ ಮತ್ತೆ ಬಿಲ್ಲು, ಈಗ ಕರೆಂಟ್ ಬಿಲ್ ಏನೋ ಒಂದು 500 ರೂಪಾಯಿ, ಈಗ ಅವ್ರಿಗೆ ಫ್ರೀ 7 ರೂಪಾಯಿ 1 ರೂಪಾಯಿ ಬಿಲ್ ಬರ್ತದೆ. ಇವತ್ತು ಅವ್ರು ಈಗ ಬಿಲ್ ಹಾಕಕ್ ಶುರು ಮಾಡಿದ್ರೆ 200, 300, 500, 800 ಈ ತರ ಕಟ್ಟಬೇಕಾದಂತ ಪರಿಸ್ಥಿತಿ. ಅದರಿಂದ ಪರಿಷ್ಕರಣೆ ಮಾಡ್ಲಿ. ಆದ್ರ ಈಗ ಏನಿದೆ ಅದನ್ನ ಮುಂದುವರಿಸ್ಲಿ. ಅವರು ಏನೋ ಅದು ಬಿಲ್ ಏನಿದೆ 2 ರೂಪಾಯಿ 3 ರೂಪಾಯಿ ಏನಿದೆ ಅದು ಯೂನಿಟ್ ಬಳಸೋಕೆ ಏನು ಒಂದು ಇತ್ತು ಸರ್ಕಾರ, ಅದನ್ನ ಮಾಡಿ ಡಾಕ್ಯುಮೆಂಟ್ಸ್ ಅವ್ರು ತಗೊಳ್ಳಿ. ಅದು ಪರಿಷ್ಕರಣೆಗೆ ಅವರು ಡಾಕ್ಯುಮೆಂಟ್ಸ್ ಏನು ಕೇಳಿದ್ರೆ ಅದನ್ನ ಕೊಡಕ ಸಾರ್ವಜನಿಕರಿಗೆ ಆಸಕ್ತಿ. ಪರಿಷ್ಕರಣೆ ಮಾಡೋ ವಿಚಾರದಲ್ಲಿ ಅದ್ರಲ್ಲಿ ನಮ್ಗೇನು ಇದಿಲ್ಲ. ಬಟ್ ಅದ್ರ ಪರಿಷ್ಕರಣೆ ನೆಪದಲ್ಲಿ ಬಿಲ್ ಕೊಡೋದು 800 ರೂಪಾಯಿ 500 ರೂಪಾಯಿನ ಕಟ್ಟಿ ಅಂತ ಬಿಲ್ ಕೊಡೋಂಥದ್ದು ಅದು ಬಡವನಿಗೆ ಅದು ಒಂದು ಹೊರೆ ಆಗುತ್ತೆ. ಯಾಕಂದ್ರೆ ಈಗಲೇ ಸಂಕಷ್ಟ ಸಿಗಾಕೊಂಡಿದೆ. ಯಾಕಂದ್ರೆ ಇವತ್ತು ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಆಹಾರ ಪದಾರ್ಥಗಳ ಬೆಲೆ ಏರಾಗಿರೋದ್ರಿಂದ ಇದು ಒಂಥರ ಇದಾಗುತ್ತೆ. ದಯವಿಟ್ಟು ಅದನ್ನ ಪರಿಷ್ಕರಣೆ ನೆಪದಲ್ಲಿ ಬಿಲ್ ಕೊಡದೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಗೃಹಲಕ್ಷ್ಮಿನ ಗೃಹ ಜ್ಯೋತಿನ ಕೊಡಬೇಕು ಅಂತೇಳಿ ನಾನು ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೋತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಬಹಳಷ್ಟು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಇನ್ನು ಕೆಲವರು ಇದು ಮಾಡ್ತಾ ಇರೋದು ಸರಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಫಲಾನುಭವಿಗಳು ಅಲ್ಲದೆ ಇದ್ರೂ ಕೂಡ ಅದರ ಲಾಭವನ್ನ ಪಡಿತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಬಡವರು ಬಡವರಾಗಿ ಇರ್ತಾರೆ, ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾರೆ. ಗೃಹ ಜ್ಯೋತಿ 200 ಯೂನಿಟ್ ಏನಿದೆ ಈಗಾಗಲೇ ಬಿಸ್ನೆಸ್ ಪರ್ಸನ್ಗಳಾಗಿರ್ಬೋದು, ಶ್ರೀಮಂತರು ಕೂಡ ಪಡಿತಾ ಇರೋದು ತಪ್ಪು ಅಂತ ಈಗಾಗಲೇ ಜನಸಾಮಾನ್ಯರು ಕೂಡ ಹೇಳ್ತಾ ಇರುವಂತದ್ದು. ಮತ್ತಿನ್ನು ಕೆಲವರು ಮತ್ತೆ ನಾವು ಸರತಿ ಸಾಲಲ್ಲಿ ನಿಂತುಕೊಂಡು ಮತ್ತೆ ಅಪ್ಲೈ ಮಾಡ್ಕೊಳ್ಳೋದು ಸರಿಯಲ್ಲ ಅನ್ನೋದು ಕೂಡ ಬಹುತೇಕ ಜನರ ಅಭಿಪ್ರಾಯವಾಗಿದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.